ಇರಾನ್ ದಾಳಿ ಬೆನ್ನಲ್ಲೇ ನೇತನ್ಯಾಹುಗೆ ಕಾಲ್ ಮಾಡಿದ ಟ್ರಂಪ್ ಹೇಳಿದ್ದೇನ್ ಗೊತ್ತಾ? ಪಶ್ಚಿಮ ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಮತ್ತೊಮ್ಮೆ ಅಪಾಯದ ಹಂತಕ್ಕೆ ತಲುಪಿದೆ. ಏಪ್ರಿಲ್ ಆರಂಭದಲ್ಲಿ ಜಾರಿ ಬಂದಿರುವಂತಹ ದುರ್ಬಲ ಕದನ ವಿರಾಮದ ನಂತರ ಮೊದಲ ಬಾರಿಗೆ ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ ಕ್ಷಿಪಣಿಯನ್ನ ಹಾರಿಸಿದೆ. ಫೆಬ್ರವರಿ 28ರಂದು ಇರಾನ್ ಮೇಲೆ ಇಸ್ರೇಲ್ ಮತ್ತು ಯುಎಸ್ಎ ದಾಳಿ ಏನಿದೆ ಅದು 100 ದಿನಗಳು ಕಳೆದಿದೆ. ಇದು ಪ್ರಪಂಚದಾದ್ಯಂತ ಒಂದು ದೊಡ್ಡ ಸಂಘರ್ಷ ಅಂತ ಹೇಳಲಾಗ್ತಾ ಇದೆ. ಇದರ ಪರಿಸ್ಥಿತಿಯನ್ನ ನಿರ್ವಹಿಸಲಿಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೈಯಕ್ತಿಕವಾಗಿ ಮಧ್ಯಪ್ರವೇಶ ಮಾಡಿದ್ದಾರೆ. ಇರಾನ್ ತನ್ನ ವಿರುದ್ಧ ಹಲವಾರು ಸುತ್ತಿನ ಕ್ಷಿಪಣಿ ದಾಳಿಯನ್ನ ನಡೆಸಿದೆ ಅಂತ ಹೇಳಿ ಇಸ್ರೇಲ್ ಹೇಳ್ತಾ ಇದೆ. ಲೆಬನಾನ್ ನಲ್ಲಿ ಇಸ್ರೇಲ್ ಕ್ರಮ ಕೈಗೊಂಡ ಕೆಲವೇ ಗಂಟೆಗಳ ನಂತರ ಈ ಒಂದು ದಾಳಿ ಸಂಭವಿಸಿದೆ. ಬೈರುತ್ ಮೇಲಿನ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳುವುದಾಗಿ ಟೆಹ್ರಾನ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೊಸ ವಿವಾದ ಹೇಗೆ ಪ್ರಾರಂಭವಾಯಿತು? ಭಾನುವಾರ ಲೆಬನಾನ್ ರಾಜಧಾನಿ ಬೈರುತ್ನ ದಕ್ಷಿಣ ಪ್ರದೇಶದ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿತ್ತು. ಉತ್ತರ ಇಸ್ರೇಲ್ ಮೇಲೆ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ದಾಳಿಗೆ ಪ್ರತಿಕ್ರಿಯೆಯಾಗಿ ಈ ಒಂದು ದಾಳಿಯನ್ನ ನಡೆಸಲಾಗಿತ್ತು ಅಂತ ಹೇಳಿ ಇಸ್ರೇಲ್ ಹೇಳಿಕೊಂಡಿದೆ. ಲೆಬನಾನ್ ಆರೋಗ್ಯ ಸಚಿವಾಲಯ ಪ್ರಕಾರ ದಾಳಿಯಲ್ಲಿ 2 ಸಾವನ್ನಪ್ಪಿದ್ರು ಮತ್ತು 20 ಜನರು ಗಾಯಗೊಂಡಿದ್ರು. ಕುತೂಹಲಕಾರಿಯಾದ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಯುಎಸ್ ಮಧ್ಯಸ್ಥಿಕೆಯ ಕದನ ವಿರಾಮ ಮಾತುಕತೆ ಕೆಲವೇ ದಿನಗಳಲ್ಲಿ ಈ ಒಂದು ದಾಳಿ ನಡೆದಿದೆ. ಆದಾಗ್ಯೂ ಕೂಡ ಹಿಜ್ಬುಲ್ಲಾ ಈ ಒಂದು ಒಪ್ಪಂದವನ್ನ ಒಪ್ಪಿಕೊಂಡಿರಲಿಲ್ಲ. ಪ್ರತಿಕಾರವನ್ನ ತೀರಿಸಿಕೊಂಡಂತಹ ಇರಾನ್ ಬೈರತ್ ದಾಳಿಯ ನಂತರ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿಯನ್ನ ಹಾರಿಸಿತ್ತು. ಹೈಫಾ ಮತ್ತು ನಜ್ರೇತ್ ಅಂತಹ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡಿದೆ ಅಂತ ಹೇಳಿ ವರದಿಗಳು ಹೇಳಿದೆ. ಈ ಕ್ಷಿಪಣಿಯನ್ನ ಆಕಾಶದಲ್ಲಿ ನಾಶಪಡಿಸುವುದಾಗಿ ಇಸ್ರೇಲ್ ಹೇಳಿಕೊಂಡಿದೆ ಮತ್ತು ಯಾವುದೇ ದೊಡ್ಡ ಹಾನಿ ವರದಿಯಾಗಿಲ್ಲ. ಏಪ್ರಿಲ್ 8ರಂದು ಜಾರಿಗೆ ಬಂದಂತಹ ಕದನ ವಿರಾಮದ ನಂತರ ಇಸ್ರೇಲ್ ಮೇಲೆ ಇರಾನ್ ನಡೆಸ್ತಾ ಇರುವಂತಹ ಮೊದಲ ನೇರ ದಾಳಿ ಇದಾಗಿದೆ. ಇರಾನ್ ಮತ್ತು ಇಸ್ರೇಲ್ ಜೊತೆ ಟ್ರಂಪ್ ಮಾತುಕತೆ ಮಾಡಿದ್ದಾರೆ. ಇರಾನ್ ದಾಳಿಯ ನಂತರ ಇಸ್ರೇಲ್ ನಲ್ಲಿ ಪ್ರತಿಕಾರಕ್ಕಾಗಿ ಕರೆಗಳು ಬರ್ತಾ ಇತ್ತು. ಪರಿಸ್ಥಿತಿ ಹದಗೆಡ್ತಾ ಇರುವುದನ್ನ ನೋಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ವತಃ ಪ್ರತಿಕ್ರಿಯೆ ನೀಡಿದ್ದಾರೆ. ಟ್ರಂಪ್ ಆಕ್ಸಿಯಾಸ್ಗೆ ನಾನು ಈ ಕೂಡಲೇ ಬೇಬಿಗೆ ಕರೆ ಮಾಡಿ ಪ್ರತಿಕಾರ ಮಾಡಬೇಡಿ ಅಂತ ಹೇಳ್ತೇನೆ. ಇಬ್ರು ಈಗಾಗಲೇ ತಮ್ಮ ದಾಳಿಯನ್ನ ಪ್ರಾರಂಭಿಸಿದ್ದಾರೆ. ನಮಗೆ ಮತ್ತೊಂದು ದಾಳಿ ಅಗತ್ಯವಿಲ್ಲ ಅಂತ ಹೇಳಿ ಅವರು ಹೇಳಿಕೊಂಡಿದ್ದಾರೆ. ಇರಾನ್ನ ದಾಳಿಯನ್ನ ಯಾರಿಗೂ ಕೂಡ ಹಾನಿಯಾಗಿಲ್ಲ. ಇಸ್ರೇಲ್ ಪ್ರತಿಕಾರ ಮಾಡುವುದಿಲ್ಲ ನಾನು ಭಾವಿಸ್ತೇನೆ. ಬಿಬಿ ಮತ್ತೆ ಈ ದಾಳಿಯನ್ನ ಮಾಡಿದೆ. ಈ ಚಕ್ರವು ಮುಂದಿನ 47 ವರ್ಷಗಳು ಅಥವಾ 3000 ವರ್ಷಗಳು ಮುಂದುವರಿಯುತ್ತೆ ಅಂತ ಹೇಳಿದ್ರು. ಏನೋ ಮತ್ತೊಂದಿಷ್ಟು ವರದಿಗಳಲ್ಲಿ ಹೇಳೋದಾದ್ರೆ ಟ್ರಂಪ್ ಇರಾನ್ನ ಮೇಲೆ ಮನವಿ ಕೂಡ ಮಾಡ್ಕೊಂಡಿದ್ರು. ನೀವು ಕ್ಷಿಪಣಿಯನ್ನ ಹಾರಿಸಿದ್ದೀರಿ, ಅದು ಸಾಕು, ಮಾತುಕತೆ ಮೇಜಿಗೆ ಹಿಂತಿರುಗುವಂತ ಒಪ್ಪಂದಕ್ಕೆ ಬನ್ನಿ ಅಂತ ಹೇಳಿ ಕೂಡ ಅವ್ರು ಹೇಳಿದ್ದಾರೆ. ಬಟ್ ಟ್ರಂಪ್ ಮಾತುಗಳನ್ನ ಕೇಳ್ತಾ ಇಲ್ಲ. ಇಸ್ರೇಲ್ ಒಪ್ಪುತ್ತದ್ಯಾ ಗೊತ್ತಿಲ್ಲ. ಇರಾನ್ ಉದ್ವಿಗ್ನತೆಯನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನಿಸಿದಾಗ ಇಸ್ರೇಲ್ ಮಿಲಿಟರಿ ವಿಭಿನ್ನ ಸಂಕೇತಗಳನ್ನ ತಿಳಿಸುತ್ತೆ. ಇಸ್ರೇಲ್ ಸೇನಾ ವಕ್ತಾರ ಬ್ರಿಗೇಡಿಯರ್ ಜನರಲ್ ಸೇನಾ ಮುಖ್ಯಸ್ಥರು ಪ್ರಸ್ತಾಪ ಮಾಡಿರುವಂತಹ ಒಂದು ಯೋಜನೆ ಇದಾಗಿದ್ದು, ಇರಾನ್ ಆಡಳಿತವು ಗಂಭೀರ ತಪ್ಪು ಮಾಡಿದೆ. ಇರಾನ್ ಹೊಸ ಸಮೀಕರಣವನ್ನ ಸೃಷ್ಟಿಸಲಿಕ್ಕೆ ನಾವು ಬಿಡುವುದಿಲ್ಲ. ಬೈರೋತ್ನಲ್ಲಿ ಹಿಜ್ಬುಲ್ಲಾ ಗುರಿಗಳ ಮೇಲೆ ನಾವು ದಾಳಿ ಮಾಡುವುದನ್ನ ಮುಂದುವರಿಸ್ತೇವೆ ಅಂತ ಹೇಳಿ ಇಸ್ರೇಲ್ ಹಿಂದೆ ಸರಿಯಾದ ರೀತಿಯಲ್ಲಿ ಮಾತನ್ನ ಆಡಿತ್ತು. ನಿಮ್ಗೆ ಏನನ್ಸುತ್ತೆ? ಯುದ್ಧ ನಿಲ್ಲುತ್ತಾ? ಕಮೆಂಟ್ ಮಾಡಿ ತಿಳಿಸಿದಾಗಿದೆ. ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಮಧು ವೇಗ ನಮ್ಮದು.